ಪ್ಲಾಸ್ಟಿಕ್ ಕುರ್ಚಿ ಮೇಲೆ ಕೂತು ಆಟ ಆಡ್ತಾ ಇದ್ದಾಗ ಆ ತಕ್ಷಣ ನಿಮ್ಮ ಅಕ್ಕನನ್ನೋ ಅಥವಾ ತಮ್ಮನನ್ನೋ ಮುಟ್ಟಿದ್ರೆ ಚಟ್ ಅಂತ ಒಂದೇ ಸಣ್ಣ ಶಾಕ್ ಹೊಡೆಯುತ್ತೆ ಅಲ್ವಾ? ಹೌದು, ಖಂಡಿತ. ನಾವೆಲ್ಲರೂ ಈ ಮ್ಯಾಜಿಕ್ ನೋಡಿದ್ದೀವಿ. ಅಥವಾ ಆ ಬಲೂನ್ ತಗೊಂಡು ಕೂದ್ಲಿಗೆ ಉಜ್ಜಿದಾಗ ಕೂದ್ಲು ಹಾಗೆ ನಿಲ್ಲುತ್ತೆ. ಅಂದ್ರೆ ಇದೆಲ್ಲ ಎಲೆಕ್ಟ್ರಿಕ್ ಚಾರ್ಜ್ ಮಾಡೋ ಕರಮತ್ತು ಅಂತ ನಾನು ಓದಿದ್ದೆ. ನಿಖರವಾಗಿ ಹೇಳಿದ್ರಿ. ಇಲ್ಲಿ ಅಚ್ಚರಿಯ ವಿಷಯ ಏನಂದ್ರೆ, ನಮ್ಮ ಸುತ್ತಮುತ್ತ ಇರುವ ಪ್ರತಿಯೊಂದು ವಸ್ತುವಿನಲ್ಲೂ, ನಮ್ಮ ದೇಹದಲ್ಲೂ ಕೂಡ ಈ ಎಲೆಕ್ಟ್ರಿಕ್ ಚಾರ್ಜ್ ಅಡಗಿರುತ್ತೆ. ವಾವ್! ಹಾಗಾದ್ರೆ ಇವತ್ತಿನ ನಮ್ಮ ಈ ಡೀಪ್ ಡೈವ್ನಲ್ಲಿ ನಮ್ಮ ಆಟಿಕೆದರಿಂದ ಹಿಡಿದು ಆಕಾಶದ ನಕ್ಷತ್ರಗಳವರೆಗೂ ಕೆಲಸ ಮಾಡೋ ಈ ಎಲೆಕ್ಟ್ರಿಕ್ ಚಾರ್ಜ್ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಳೋಣ. ಖಂಡಿತ, ಶುರು ಮಾಡೋಣ. ಇದು ಪ್ರಕೃತಿಯ ಅತಿ ಮುಖ್ಯವಾದ ಶಕ್ತಿ. ನಾನು ಓದಿದ ಹಾಗೆ ಇದರಲ್ಲಿ 2 ವಿಧ ಇರುತ್ತಲ್ವಾ? ಒಂದು ಪಾಸಿಟಿವ್ ಚಾರ್ಜ್ ಮತ್ತೆ ಇನ್ನೊಂದು ನೆಗೆಟಿವ್ ಚಾರ್ಜ್. ಇದನ್ನ ನಮ್ಮ ಶಾಲೆಯ ಕಬಡ್ಡಿ ಅಥವಾ ಖೋ-ಖೋ ಆಟದ 2 ಬೇರೆ ಬೇರೆ ಟೀಮ್ಗಳಿಗೆ ಹೋಲಿಸ್ಬೋದಾ? ಹೋಲಿಸಬಹುದು, ಆದ್ರೆ ಇಲ್ಲಿ ನಿಯಮಗಳು ಸ್ವಲ್ಪ ಬೇರೆ ಇರುತ್ತೆ. ಓಹೋ, ಹೇಗೆ? ಒಂದೇ ರೀತಿಯ ಟೀಮ್ಗಳು ಅಂದ್ರೆ ಪಾಸಿಟಿವ್ ಮತ್ತೆ ಪಾಸಿಟಿವ್ ಒಟ್ಟಿಗೆ ಬಂದ್ರೆ ಅವು ಒಂದನ್ನೊಂದು ದೂರ ತಳ್ಳುತ್ತವೆ. ಇದನ್ನೇ ನಾವು ರಿಪಲ್ಷನ್ ಅಂತೀವಿ. ಅಂದ್ರೆ ಮ್ಯಾಗ್ನೆಟ್ನ ಸೇಮ್ ಸೈಡ್ ತರಹ? ಎಕ್ಸಾಕ್ಟ್ಲಿ. ಅದೇ ಬೇರೆ ಬೇರೆ ಟೀಮ್ಗಳು ಅಂದ್ರೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಎದುರಾದಾಗ ಅವು ಹತ್ರ ಬಂದು ಅಂಟ್ಕೊಳ್ತವೆ. ಇದಕ್ಕೆ ಅಟ್ರಾಕ್ಷನ್ ಅಂತಾರೆ. ಅರ್ಥ ಆಯ್ತು. ಆದ್ರೆ ಆ ಕುರ್ಚಿಯಲ್ಲಿ ಕೂತಾಗ ಬರೋ ಸಣ್ಣ ಶಾಕ್ ಅಥವಾ ಝ್ಯಾಪ್ ಇದೆಯಲ್ಲ, ಅದು ಒಂದು ಕಡೆ ಸುಮ್ನೆ ಇರುತ್ತೆ. ಅದರಿಂದ ಟಿವಿ ಆನ್ ಆಗಲ್ಲ ಅಲ್ವಾ? ಹೌದು, ಆನ್ ಆಗಲ್ಲ. ಟಿವಿ ಅಥವಾ ಬಲ್ಬ್ ಆನ್ ಆಗ್ಬೇಕು ಅಂದ್ರೆ ಆ ನೀರಿನ ಪೈಪ್ನಲ್ಲಿ ನೀರು ಹರಿಯೋ ಹಾಗೆ ಈ ಚಾರ್ಜ್ ಕೂಡ ಹರಿಬೇಕಾ? ಸರಿಯಾಗಿ ಕೇಳಿದ್ರಿ. ಆ ಸುಮ್ನೆ ನಿಂತಿರೋ ಚಾರ್ಜ್ಗೆ ಕರೆಂಟ್ ಅನ್ನಲ್ಲ. ಪೈಪ್ನಲ್ಲಿ ನೀರು ಹರಿಯೋ ಹಾಗೆ ವಯರ್ ಒಳಗೆ ಚಾರ್ಜ್ ಹರಿಯೋದ್ನೇ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಓಕೆ. ಇಲ್ಲಿ ವಯರ್ ಒಳಗೆ ನಿಜವಾಗಿ ಓಡೋದು ಸಣ್ಣ ಸಣ್ಣ ನೆಗೆಟಿವ್ ಚಾರ್ಜ್ಗಳು, ಅಂದ್ರೆ ಎಲೆಕ್ಟ್ರಾನ್ಗಳು. ಇದನ್ನೇ ನಾವು ಎಲೆಕ್ಟ್ರಾನ್ ಫ್ಲೋ ಅಂತ ಹೇಳೋದು. ಒಂದು ನಿಮಿಷ, ಇಲ್ಲಿ ನನಗೊಂದು ದೊಡ್ಡ ಡೌಟ್ ಇದೆ. ಕೇಳಿ. ಎಲೆಕ್ಟ್ರಾನ್ಗಳು ನೆಗೆಟಿವ್ ಇಂದ ಶುರುವಾಗಿ ಓಡ್ತವೆ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು. ಆದ್ರೆ ನಮ್ಮ ಶಾಲೆಯ ವಿಜ್ಞಾನದ ಪುಸ್ತಕಗಳಲ್ಲಿ ಕರೆಂಟ್ ಯಾವಾಗ್ಲೂ ಪಾಸಿಟಿವ್ ಇಂದ ನೆಗೆಟಿವ್ ಕಡೆಗೆ ಹರಿಯುತ್ತೆ ಅಂತ ಬಾಣದ ಗುರ್ತು ಹಾಕಿರ್ತಾರಲ್ಲ, ಯಾಕೆ ಈ ರೀತಿ ಉಲ್ಟಾ? ಅದೊಂದು ದೊಡ್ಡ ಐತಿಹಾಸಿಕ ತಪ್ಪು ಗೊತ್ತಾ? ನೂರಾರು ವರ್ಷಗಳ ಹಿಂದೆ ವಿಜ್ಞಾನಿಗಳಿಗೆ ಎಲೆಕ್ಟ್ರಾನ್ಗಳ ಬಗ್ಗೆ ಗೊತ್ತೇ ಇರಲಿಲ್ಲ. ಅರೆ, ನಿಜವಾ? ಹೌದು. ಕರೆಂಟ್ ಅಂದ್ರೆ ಬರೀ ಪಾಸಿಟಿವ್ ಚಾರ್ಜ್ಗಳು ಮಾತ್ರ ಹರಿಯೋದು ಅಂತ ಅವ್ರು ಅಂದ್ಕೊಂಡಿದ್ರು. ಆ ಹಳೆಯ ನಂಬಿಕೆಯನ್ನೇ ನಾವಿವತ್ತಿಗೂ ಡ್ರಾಯಿಂಗ್ಗಳಲ್ಲಿ ಬಳಸ್ತೀವಿ. ಓಹೋ. ಅದನ್ನೇ ಕನ್ವೆನ್ಷನಲ್ ಕರೆಂಟ್ ಅಂತ ಕರೀತಾರೆ. ನಿಜವಾಗಿ ಎಲೆಕ್ಟ್ರಾನ್ಗಳು ಒಂದು ಕಡೆ ಓಡ್ತಾ ಇದ್ರೆ ನಾವು ಪೇಪರ್ ಮೇಲೆ ಕರೆಂಟ್ ವಿರುದ್ಧ ದಿಕ್ಕಿನಲ್ಲಿ ಹರಿತಿದೆ ಅಂತ ಬಿಡಿಸ್ತೀವಿ. ಅರೆ, ಇದು ನಮ್ಮೂರಿನ ಬಸ್ಸು ಮುಂದಕ್ಕೆ ಹೋದ್ರೆ ನಾವು ಹಿಂದಕ್ಕೆ ಹೋಗ್ತಿದೀವಿ ಅಂತ ಲೆಕ್ಕ ಹಾಕಿದ ಹಾಗಾಯ್ತು. ಹೌದು, ಸ್ವಲ್ಪ ತಮಾಷೆ ಅನ್ಸಿದ್ರು ಅದೇ ನಿಜ. ಸರಿ, ಈ ಕರೆಂಟ್ ಹರಿಯೋದನ್ನ ನಾವು ಲೀಟರ್ಗಳಲ್ಲಿ ಅಳೆಯಕ್ಕಾಗತ್ತಾ? ಇಲ್ಲ, ಲೀಟರ್ ಬಳಸಲ್ಲ. ಇದಕ್ಕಾಗಿ ನಾವು 2 ಹೊಸ ಪದಗಳನ್ನ ಬಳಸ್ತೀವಿ, ಕೂಲಂಬ್ ಮತ್ತೆ ಆಂಪಿಯರ್. ಓಕೆ, ಈ ಕೂಲಂ ಅಂದ್ರೆ ಏನು? ಕೂಲಂ ಅಂದ್ರೆ ಚಾರ್ಜ್ನ ಪ್ರಮಾಣ. ಒಂದು ದೊಡ್ಡ ಬಕೆಟ್ ತುಂಬ ನೀರಿದ್ದ ಹಾಗೆ ಅಂತ ಅಂದ್ಕೊಳ್ಳಿ. ಆ ಚಾರ್ಜ್ ಎಷ್ಟು ವೇಗವಾಗಿ ಹರಿತಿದೆ ಅಂತ ಹೇಳೋಕೆ ನಾವು ಆಂಪಿಯರ್ನ ಬಳಸ್ತೀವಿ. ಅಂದ್ರೆ ನಮ್ಮ ಸ್ಕೂಲ್ ಗೇಟಿಂದ 1 ಸೆಕೆಂಡ್ಗೆ ಎಷ್ಟು ಮಕ್ಕಳು ಹೊರಗೆ ಓಡಿ ಬರ್ತಾರೆ ಅಂತ ಲೆಕ್ಕ ಹಾಕಿದ ಹಾಗೆ ಅಲ್ವಾ? ಅದ್ಭುತವಾದ ಉದಾಹರಣೆ. ವಿಜ್ಞಾನದಲ್ಲಿ ಇದರ ಸೂತ್ರ I=Q/T ಅಂತಾರೆ. ಅಂದ್ರೆ ಪ್ರತಿ ಸೆಕೆಂಡ್ಗೆ 1 ಕೂಲಂನಷ್ಟು ಚಾರ್ಜ್ ಆ ವೈರ್ ಮೂಲಕ ಪಾಸ್ ಆದ್ರೆ ಅದು 1 ಆಂಪಿಯರ್ ಕರೆಂಟ್ ಆಗುತ್ತೆ. ಸೂಪರ್. ಈಗ ಈ ಎಲೆಕ್ಟ್ರಾನ್ ಮಕ್ಕಳಿಗೆ ಓಡೋಕೆ ಒಂದು ರಸ್ತೆ ಬೇಕಲ್ವಾ? ಆಟಿಕೆ ರೇಲಿನ ಟ್ರ್ಯಾಕ್ ತರಹ? ಹೌದು. ಇದನ್ನೇ ನಾವು ಎಲೆಕ್ಟ್ರಿಕ್ ಸರ್ಕಿಟ್ ಅಂತೀವಾ? ಒಂದು ವೇಳೆ ಈ ರಸ್ತೆ ಮಧ್ಯೆ ಮುರಿದು ಹೋದ್ರೆ ಏನಾಗುತ್ತೆ? ಆ ರಸ್ತೆಯೇ ಎಲೆಕ್ಟ್ರಿಕ್ ಸರ್ಕಿಟ್. ಆ ಟ್ರ್ಯಾಕ್ ಪೂರ್ತಿಯಾಗಿ ಎಲ್ಲೂ ಮುರಿದ ಕನೆಕ್ಟ್ ಆಗಿದ್ರೆ ಅದು ಕ್ಲೋಸ್ಡ್ ಸರ್ಕಿಟ್. ಆಗ ಕರೆಂಟ್ ಸುಲಭವಾಗಿ ಹರಿಯುತ್ತೆ ಮತ್ತೆ ನಮ್ಮ ಬಲ್ಬ್ ಆನ್ ಆಗುತ್ತೆ. ಅದೇ ಮುರಿದಿದ್ರೆ? ರಸ್ತೆ ಮುರಿದಿದ್ರೆ ಅದು ಉತಿಲ್ ಸರ್ಕಿಟ್. ಆ ಗ್ಯಾಪ್ ದಾಟೋಕೆ ಎಲೆಕ್ಟ್ರಾನ್ಗಳಿಗೆ ಆಗಲ್ಲ, ಹಾಗಾಗಿ ಕರೆಂಟ್ ಅಲ್ಲಿಗೆ ನಿಂತೋಗುತ್ತೆ. ಓಹೋ, ಹಾಗಾದ್ರೆ ನಮ್ಮ ಮನೆಯ ಗೋಡೆಯ ಮೇಲೆ ಇರೋ ಸ್ವಿಚ್ ಒಂದು ಸೇತುವೆ ಇದ್ದಾಗೆ. ನಾವು ಸ್ವಿಚ್ ಆನ್ ಮಾಡಿದಾಗ ಸೇತುವೆ ಕನೆಕ್ಟ್ ಆಗಿ ಕ್ಲೋಸ್ ಸರ್ಕಿಟ್ ಆಗುತ್ತೆ. ಆಫ್ ಮಾಡಿದಾಗ ಸೇತುವೆ ಮೇಲಕ್ಕೆ ಹೋಗಿ ಓಪನ್ ಸರ್ಕಿಟ್ ಆಗುತ್ತೆ. ನಿಖರವಾಗಿ ಹೇಳಿದ್ರಿ. ಈ ದೊಡ್ಡ ರಸ್ತೆ, ಆ ಸ್ವಿಚ್, ಬಲ್ಬ್ ಎಲ್ಲವನ್ನು ಪೇಪರ್ ಮೇಲೆ ಬಿಡಿಸೋದು ಕಷ್ಟ ಅಂತ ವಿಜ್ಞಾನಿಗಳು ಸರ್ಕ್ಯೂಟ್ ಡಯಾಗ್ರಾಮ್ ಬಳಸ್ತಾರೆ. ಅದರಲ್ಲಿ ಬ್ಯಾಟರಿಗೆ ಎಲೆಕ್ಟ್ರಿಕ್ ಸೆಲ್, ರಸ್ತೆಗಳಿಗೆ ಕನೆಕ್ಟಿಂಗ್ ವೈರ್ಸ್ ಮತ್ತೆ ಬಲ್ಬ್ಗೆಲ್ಲ ಸುಲಭವಾದ ಸಿಂಬಲ್ಗಳು ಇರುತ್ತೆ ಅಲ್ವಾ? ಹೌದು. ಇದರಿಂದ ಇಡೀ ಸರ್ಕ್ಯೂಟ್ ಅನ್ನ ಸುಲಭವಾಗಿ ಮ್ಯಾಪ್ ಮಾಡಬಹುದು. ಅಂದ್ರೆ
ಕ್ಲೋಸ್ಡ್ ಸರ್ಕಿಟ್ನಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಸರಿಯಾದ ಹಾದಿಯಲ್ಲಿ ಹರಿಲಿಲ್ಲ ಅಂದ್ರೆ ನಮ್ಮ ಟ್ಯಾಬ್ಲೆಟ್ ಆಗ್ಲಿ ಫ್ರಿಡ್ಜ್ ಆಗ್ಲಿ ಕೆಲಸ ಮಾಡಲ್ಲ. ಆ ಸಣ್ಣ ಮ್ಯಾಜಿಕ್ ಝ್ಯಾಪ್ನ ನಮಗೆ ಬೇಕಾದ ಹಾಗೆ ರಸ್ತೆಯಲ್ಲಿ ಓಡಿಸೋ ತಂತ್ರಜ್ಞಾನವೇ ಇವತ್ತಿನ ನಮ್ಮ ಜಗತ್ತನ್ನ ನಡೆಸ್ತಾ ಇರೋದು. ಹೌದು, ಆ ಸಣ್ಣ ಚಾರ್ಜ್ಗಳ ಓಟವೇ ನಮ್ಮ ಇಡೀ ಪ್ರಪಂಚದ ಶಕ್ತಿ. ಇದೆಲ್ಲ ಯೋಚಿಸ್ತಾ ಇದ್ರೆ ನನಗೊಂದು ತಮಾಷೆಯಾದ ಪ್ರಶ್ನೆ ನೆನ್ಪಾಗತ್ತೆ. ನಾವು ಈಗ್ಲೂ ಆ ಹಳೆಯ ನಂಬಿಕೆಯಂತೆ ಕನ್ವೆನ್ಷನಲ್ ಕರೆಂಟ್ ಅಂದ್ರೆ ಪ್ಲಸ್ಸಿಂದ ಮೈನಸ್ ಕಡೆಗೆ ನಕ್ಷೆ ಬಿಡಿಸ್ತೀವಿ ಅಂತ ನೀವು ಹೇಳಿದ್ರಿ. ಹೌದು, ಹೇಳಿದ್ದೆ. ಒಂದು ವೇಳೆ ಪ್ರಪಂಚದ ಎಲ್ಲಾ ವಿಜ್ಞಾನಿಗಳು ಇವತ್ತೇ ಒಟ್ಟಾಗಿ ಸೇರಿ ಸಾಕು ಈ ಹಳೆ ತಪ್ಪು ಇನ್ಮುಂದೆ ನಿಜವಾದ ಎಲೆಕ್ಟ್ರಾನ್ ಫ್ಲೋ ದಿಕ್ಕಿನಲ್ಲೇ ಅಂದ್ರೆ ಮೈನಸ್ಸಿಂದ ಪ್ಲಸ್ ಕಡೆಗೆ ನಮ್ಮೆಲ್ಲ ಸರ್ಕ್ಯೂಟ್ ಡಯಾಗ್ರಾಮ್ ಮ್ಯಾಪ್ಗಳನ್ನ ಬದಲಾಯಿಸೋಣ ಅಂತ ನಿರ್ಧಾರ ಮಾಡಿದ್ರೆ ಏನಾಗ್ಬೋದು? ಅದು ಅಷ್ಟು ಸುಲಭ ಇಲ್ಲ. ಹೌದು, ಪ್ರಪಂಚದಾದ್ಯಂತ ಇರೋ ಕೋಟ್ಯಾಂತರ ಪುಸ್ತಕಗಳು, ನಕ್ಷೆಗಳು ಒಂದೇ ದಿನದಲ್ಲಿ ಉಲ್ಟಾ ಆಗಿ ಎಷ್ಟೆಲ್ಲ ಮಜವಾಡ ಗೊಂದಲಗಳು ಆಗ್ಬೋದು ಅಂತ ಒಮ್ಮೆ ಯೋಚಿಸಿ ನೋಡಿ. ಈ ಫನ್ನಾದ ಪ್ರಶ್ನೆಯೊಂದಿಗೆ ನಾವು ಇವತ್ತಿನ ಈ ಡೀಪ್ ಡೈವ್ನ ಮುಗಿಸೋಣ.